ಸ್ಟೆಪ್ ನಂಬರ್ 1, ಸ್ಟಾರ್ಟ್ ಯುವರ್ ಡೇ ಇನ್ ಬ್ರಹ್ಮ ಮುಹೂರ್ತ. ಸಿಂಪಲ್ ಆಗಿ ಹೇಳಬೇಕಂದ್ರೆ ನೀವು ಆ್ಯಕ್ಚುಲಿ ಈ ಟೈಮಲ್ಲಿ ಎದ್ದೇಳಲ್ಲ. ಯಾಕಂದರೆ ನಿಮ್ಮ ಸ್ಲೀಪ್ ಸೈಕಲ್ ಕಂಪ್ಲೀಟಾಗಿ ಹಾಳಾಗೋಗಿದೆ. ಬಟ್ ನೋ ಪ್ರಾಬ್ಲಮ್. ನೀವು ತುಂಬ ಲೇಟಾಗಿ ಬೆಳಗ್ಗೆ ಎದ್ದೇಳ್ತಿದ್ದೀರಾ ಅಂದರೆ ಲೈಕ್ 10 ಇಲ್ಲ 11 ಗಂಟೆಗೆ ಎದ್ದೇಳ್ತಿದ್ದೀರಾ ಅಂದ್ಕೊಳ್ಳಿ. ಹೇಗಾದರೂ ಅದನ್ನು ಬದಲಾಯಿಸಬೇಕು ಅಂತ ಯಾವುದಾದ್ರೂ ಮೋಟಿವೇಶ್ನಲ್ ವೀಡಿಯೋಯಿಂದನೋ ಇಲ್ಲ ಎಲ್ಲಿಂದನೋ ಮೋಟಿವೇಟ್ ಆಗಿ 4 ಇಲ್ಲ 5 ಗಂಟೆಗೆ ಎದ್ದೇಳೋಣ ಅಂತ ಅಲಾರಾಮ್ನ ಸೆಟ್ ಮಾಡ್ಕೊಳ್ತೀರಾ. ಆದರೆ ನೀವು ಎದ್ದೇಳಲ್ಲ. ಅದರ ಸೈಡ್ ಎಫೆಕ್ಟ್ಸ್ ಇವತ್ತು ಕೂಡ ಎದ್ದೇಳೋಕ್ಕಾಗಿಲ್ಲ ಅಲ್ವಾ, ನನ್ನ ಲೈಫಲ್ಲಿ ಏನು ಮಾಡ್ತಿದ್ದೀನಿ ಅಂತ ಗಿಲ್ಟ್ ಫೀಲ್ ಆಗ್ತೀರಾ. ಇವತ್ತು ವೇಸ್ಟ್ ಆಯಿತು, ನಾಳೆಯಿಂದ ಖಂಡಿತ ಶುರು ಮಾಡ್ತೀನಿ ಅಂತ ಪ್ರತಿದಿನ ಅಂದ್ಕೊಂಡು ಹಾಗೆ ಗಿಲ್ಟ್ ಟ್ರ್ಯಾಪಲ್ಲೇ ಇರ್ತೀರ. ಇದರಿಂದ ನಿಮ್ಮ ದಿನ ಪೂರ್ತಿ ಫ್ರಸ್ಟ್ರೇಟೆಡ್ ಆಗೇ ಇರುತ್ತೆ. ಅದಕ್ಕೆ ಒಂದು ವೇಳೆ ನೀವು ಲೇಟಾಗಿ ಎದ್ದೇಳ್ತಿದ್ದೀರಾ ಅಂದರೆ ನಿಮಗೆ ಒಂದು ಫಿಕ್ಸ್ಡ್ ಟೈಮ್ ಇರೋದೇ ಇಲ್ಲ. ಯಾಕಂದರೆ ನೀವು ಒಂದು ಸರಿ 9 ಇಲ್ಲ 10 ಇಲ್ಲ 11 ಗಂಟೆಗೆ ಎದ್ದೇಳ್ತೀರಾ ಅಂದ್ಕೊಳ್ಳೋಣ. ಹಾಗಾಗಿ ಒಂದು ಆ್ಯಾವ್ರೇಜ್ ಟೈಮ್ನ ಸೆಟ್ ಮಾಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ಇವಾಗ ನೀವು 10 o'clockಗೆ ಎದ್ದೇಳ್ತೀರಾ ಅಂದರೆ ನೀವೊಂದು 3 ದಿನ ಚಾಲೆಂಜ್ ಇಟ್ಕೊಳ್ಳಿ. ಡೇ 1, ಡೇ 2, ಡೇ 3 ಮೊದಲು ಒಂದು ಫಿಕ್ಸ್ಡ್ ಟೈಮ್ನ ಡಿಸೈಡ್ ಮಾಡ್ಕೊಳ್ಳಿ. ನಂತರ ಡೇ 1ನಲ್ಲಿ ಅದಕ್ಕೆ 1 ಅವರ್ ಮುಂಚೆ ನಿದ್ರೆಯಿಂದ ಎದ್ದೇಳಿ. ಅಂದರೆ ಇವಾಗ 10 o'clockಗೆ ಎದ್ದೇಳ್ತೀರಾ, ಡೇ 1ನಲ್ಲಿ 9 o'clockಗೆ ಎದ್ದೇಳಿ, ಡೇ 2ಅಲ್ಲಿ 8 o'clockಗೆ ಎದ್ದೇಳಿ, ಡೇ 3ಅಲ್ಲಿ 7ಗೆ ಎದ್ದೇಳಿ. ಡೇ 3ಗೆ 7 o'clockಗೆ ಎದ್ದೇಳೋಕ್ಕಾದರೆ ಕೆಲವು ದಿನಗಳು ಕಂಟಿನ್ಯೂಸ್ ಆಗಿ 7 ಗಂಟೆಗೆ ಎದ್ದೇಳಿ. ಸೇಮ್ ಅದೇ ವಿಷಯನ ನಿಮ್ಮ ನಿದ್ರೆಯ ಸಮಯದಲ್ಲಿ ಸಹ ಅಪ್ಲೈ ಮಾಡಿ. ಅಂದರೆ ರಾತ್ರಿ ಮಲಗೋಕ್ಕೆ ಮುಂಚೆ ಬೇಗ ಮಲಗಿ. ನಂತರ ನಿಮಗೆ ಅನಿಸುತ್ತೆ ಎಸ್ ನನಗೆ ಎದ್ದೇಳೋಕ್ಕಾಗ್ತಿದೆ ಅಂತ. ಆವಾಗ ಸ್ಲೋ ಆಗಿ ನಿಮ್ಮ ಟೈಮ್ನ ಬ್ರಹ್ಮ ಮುಹೂರ್ತದವರೆಗೂ ಹಾಗೆ ತಗೊಂಡೋಗಿ. ಸೊ ಇವಾಗ ಮತ್ತೆ ಒಂದು ಆ್ಯಾವ್ರೇಜ್ ಟೈಮ್ನ ಸೆಟ್ ಮಾಡಿಕೊಂಡು ಅದಕ್ಕಿಂತ 1 ಅವರ್ ಮುಂಚೆ ಅಲಾರಾಮ್ ಸೆಟ್ ಮಾಡಿಕೊಂಡು ಎದ್ದು ಹಾಗೆ ಬ್ರಹ್ಮ ಮುಹೂರ್ತದವರೆಗೂ ಮಾಡಿ. ಇವಾಗ ಸ್ಟೆಪ್ ನಂಬರ್ 2, ಆ್ಯಕ್ಟಿವೇಟ್ ಯುವರ್ ಎನರ್ಜಿ ಸಿಸ್ಟಮ್. ನೋಡಿ, ನೀವು ಎಷ್ಟು ಮೆಡಿಟೇಷನ್ ಮಾಡಿದ್ರೂ ನಿಮ್ಮ ಬಾಡಿ ಇನ್ಆ್ಯಕ್ಟಿವ್ ಆಗಿದ್ದರೆ ಎನರ್ಜಿ ಸ್ಟಕ್ ಆಗೋಗುತ್ತೆ. ಯಾವಾಗ ಎನರ್ಜಿ ಸ್ಟಕ್ ಆಗುತ್ತೋ ಆವಾಗ ಓವರ್ ಥಿಂಕಿಂಗ್, ಆ್ಯಂಗ್ಸೈಟಿ, ಸ್ಯಾಡ್ನೆಸ್ ಬರೋಕ್ಕೆ ಶುರು ಆಗುತ್ತೆ. ಸೊ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಎನರ್ಜಿನ ಆ್ಯಕ್ಟಿವೇಟ್ ಮಾಡಿ, ಆವಾಗ ಎಮೋಷನ್ಸ್ ಆಟೋಮ್ಯಾಟಿಕ್ಕಾಗಿ ಫ್ಲೋ ಆಗುತ್ತೆ.